ದರ ಏರಿಕೆ ವಿರುದ್ಧ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ರು. ಆ ವಿಚಾರಕ್ಕೆ ಕೂಡ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇಕಾದ್ರೆ ಅವರದ್ದು ಏನಿದೆ ಅಂತ ದಿನ ಅವರು ಟ್ವೀಟ್ ಮಾಡಲಿ, ನಾವು ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕಷ್ಟೇ ಅಂತ ಕುಮಾರಸ್ವಾಮಿ ಅವರ ಟ್ವೀಟ್ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ವ್ಯಂಗ್ಯ ಆಡಿದ್ದಾರೆ. ಅವ್ರದ್ದೇನಿದೆ ಪ್ರತಿನಿತ್ಯ ಬೇಕಾದ್ರೆ ಒಂದು ಟ್ವೀಟ್ ಮಾಡಲಿ, ನಮಗೇನು ಜನರ ಸಮಸ್ಯೆ ಜನರ ಭಾವನೆಗಳನ್ನು ಕೇಳೋದು, ಜನ ಆರಿಸಿ ಕಳಿಸಿದ್ದಾರೆ ಅದನ್ನ ನಾವು ಮಾಡ್ತೀವಿ. ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಸಂಬಳ ಕೊಟ್ಟಿಲ್ಲ ಅಂತಂತಾರೆ. ಹಾಲಿನ ಯೂನಿಯನ್ ಅಧ್ಯಕ್ಷರೇ HDK ಸೋದರಲ್ವಾ, ಅವ್ರ ಕೈಯಲ್ಲಿ ಆಗುವಂತಿದ್ರೆ 4 ರೂಪಾಯಿ ಕಡಿಮೆ ಕೊಡುವಂತ ಹೇಳಿ ರೈತರಿಗೆ ಅನುಕೂಲ ಮಾಡೋದಕ್ಕೆ ಅನಿವಾರ್ಯವಾಗಿ ಈ ದರವನ್ನು ಏರಿಕೆ ಮಾಡಬೇಕಾಗಿದೆ. ಅದಕ್ಕೆ ಮಾಡಿದ್ದೀವಿ. ನಾವು ಹಣ ಪಡೆದೇ ಸರ್ಕಾರಕ್ಕೆ ಉಪಯೋಗಿಸ್ತಾ ಇಲ್ಲ, ಅದೆಲ್ಲ ರೈತರಿಗೆ ಅನುಕೂಲ ಆಗ್ತಾ ಇದೆ, ಅನುಕೂಲ ಮಾಡಬೇಕು ಅನ್ನೋದು ನಮ್ಮ ನಿರ್ಧಾರ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ ಏರಿಕೆ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾ ಮಾಡ್ಲಿ ಬಿಡಿ, ಅವ್ರದ್ದೇನೇನಿದೆ ಅಂದ್ಬಿಟ್ಟು ದಿನಾ ಮಾಡ್ಲಿ. ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡಬೇಕು. ಈಗ ಯಾರಿಗಾರ ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ. ಇವತ್ತು ಎಲ್ಲಾ ದರಗಳು ಈಗ ಮಿಲ್ಕ್ ಯೂನಿಯನ್, ಅವ್ರ ಬ್ರದರೇ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಅವ್ರೇನ್ ಮಾತಾಡ್ತಾರಲ್ಲಿ. ಈಗ ಆಯ್ತಪ್ಪ, ಅವ್ರಿಗೆ ಅವಕಾಶ ಇದೆ, 4 ರೂಪಾಯಿ ಕಡಿಮೆ ಕೊಡಕ್ಕೆ ಹೇಳಿ, 4 ರೂಪಾಯಿ ಕಡಿಮೆ ಕೊಡಕ್ಕೆ ಹೇಳಿ. ಹಾಸನದಲ್ಲಿ ಗೊತ್ತಾಗ್ತದೆ. ಆಗ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ, ರೈತರಿಗೆ ಇದಕ್ಕೋಸ್ಕರ ಎಲ್ಲಾ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾ ಇದೆ. ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಉಪಯೋಗಿಸುವಂತಲ್ಲ. ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ.